ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಆರಾಧ್ಯ ಗುರುಗಳಾದಂತಹ ಮಂತ್ರಾಲಯದ ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮನ್ನು ನಂಬಿರುವಂತಹ ಭಕ್ತೆಗೆ ಮಾಡಿದ ಅನುಗ್ರಹ, ಭಕ್ತೆಯ ಮೇಲೆ ಮಾಡಿದಂತಹ ವಿಶೇಷವಾದಂತಹ ಪವಾಡದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ ರಾಯರ ಮಹಿಮೆ ಅಂದ್ರೆ ಏನು, ರಾಯರು ಯಾರಿಗೆ ಅನುಗ್ರಹ ಮಾಡ್ತಾರೆ, ರಾಯರ ಅನುಗ್ರಹ ನಮ್ಗೆ ಆಗಬೇಕು ಅಂದ್ರೆ ನಾವು ರಾಯರನ್ನ ಎಷ್ಟು ನಂಬಿರಬೇಕು ಅನ್ನೋದು ಈ ವಿಡಿಯೋದಿಂದ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಆದ್ರಿಂದ ಎಲ್ಲರೂ ಕೂಡ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ನೋಡಿ, ನಾನು ಹೋದ ವರ್ಷ ಆರಾಧನೆಗೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮಂದಿರ ಇದೆಯಲ್ಲ, ರಾಯರ ಬೃಂದಾವನದ ಹಿಂಭಾಗ, ಅಲ್ಲಿಗೆ ಹೋಗಿ ಗುರುಗಳನ್ನು ಮಾತಾಡಿಸ್ಕೊಂಡು ಒಂದಷ್ಟು ಚಿತ್ರೀಕರಣ ಮಾಡಿಕೊಂಡು ಅವರಿಂದ ಆಶೀರ್ವಾದ ತಗೊಂಡು ಹೊರಗಡೆಗೆ ಬಂದೆ. ಅವತ್ತು ಸಂಜೆ ಆಗಿತ್ತು. ನಿಮಗೆಲ್ಲ ಗೊತ್ತಿದೆ, ಸಂಜೆ ಹೊತ್ತು ಮಂತ್ರಾಲಯದಲ್ಲಿ ಉತ್ಸವಗಳೆಲ್ಲ ನಡೆಯುತ್ತೆ ಅಲ್ವಾ. ಸರಿ, ಉತ್ಸವಗಳೆಲ್ಲ ನಡೆಯುವಂತಹ ಆ ಸ್ಥಳಕ್ಕೆ ಬಂದು ನಿಂತ್ಕೊಂಡೆ. ಅವತ್ತು ಮಧ್ಯಾರಾಧನೆ ಆಗಿದ್ದರಿಂದ ಮಂತ್ರಾಲಯದಲ್ಲಿ ಆರಾಧನೆ ದಿವಸ ಎಷ್ಟು ಜನ ಇರ್ತಾರೆ ಅಂತ ನಿಮಗೆ ಗೊತ್ತಿದೆ. ಲಕ್ಷಾಂತರ ಜನರು ರಾಯರ ದರ್ಶನಕ್ಕೆ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ರಾಯರ ಭಕ್ತರ ತಲೆಗಳೇ ಕಾಣಿಸ್ತಾ ಇದೆ. ಸರಿ, ನಾನು ಆ ಉತ್ಸವ ಹೊರಡುವಂತಹ ಸ್ಥಳ ಇದೆಯಲ್ಲ, ಮಠದ ಪಕ್ಕ, ಬೃಂದಾವನದ ಪಕ್ಕ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ರಾಯರ ಉತ್ಸವವನ್ನು ನೋಡೋಣ ಅಂತ ನಿಂತ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಆ ಜನಸಂದಣಿಯ ಮಧ್ಯದಿಂದ ಒಬ್ಬರು ಹೆಣ್ಣು ಮಗಳು ಬಂದು, ಸರ್ ನಮಸ್ಕಾರ, ನೀವು ಮಧುಸೂದನ್ ಅವರಲ್ವಾ, ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಲು ನಿಮ್ಮದೇ ಅಲ್ವಾ, ನಾನು ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ ಸರ್, ರಾಯರ ಪೂಜೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ, ನನಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲಿಲ್ಲ, ನಿಮ್ಮ ವಿಡಿಯೋ ನೋಡಿ ನಾನು ಬಹಳ ವಿಚಾರಗಳನ್ನು ರಾಯರ ಬಗ್ಗೆ ತಿಳ್ಕೊಂಡೆ. ನನ್ನ ಜೀವನದಲ್ಲಿ ರಾಯರು ಮಾಡಿದಂತಹ ಆ ದೊಡ್ಡ ಪವಾಡವನ್ನು, ಆ ಅನುಗ್ರಹದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬಹುದಾ ಅಂತ ಕೇಳಿದ್ರು. ರಾಯರ ಪವಾಡವನ್ನು, ರಾಯರ ಮಹಿಮೆಯನ್ನು ಕೇಳೋದಕ್ಕೆ ಯಾರಿಗೆ ತಾನೇ ಸಂತೋಷ ಆಗಲ್ಲ. ಖಂಡಿತವಾಗ್ಲೂ ಹೇಳಿ, ಅದಕ್ಕೇನಂತೆ ಅಂತ ಕೇಳಿದೆ.
ಆಗ ಅವರು ಹೇಳಿದಂತಹ ಅವರ ಬದುಕಿನಲ್ಲಿ ರಾಯರು ಮಾಡಿದಂತಹ ಪವಾಡವನ್ನು ನನಗೆ ಹೇಳಿದ್ರು. ಅವತ್ತು ತುಂಬ ರಶ್ ಇದ್ದಿದ್ದರಿಂದ ನಾನು ಕ್ಯಾಮ್ರಾ ತಗೊಂಡು ನಾನು ಆವರಣದಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಶಬ್ದ ಇರುತ್ತೆ, ಮಾತಾಡೋದೇ ಕೇಳಲ್ಲ, ಪಕ್ಕ ಇದ್ದು ಮಾತಾಡೋದೇ ಕೇಳಿಸೋದಿಲ್ಲ. ಹೀಗಿರುವಾಗ ನಾನು ಅವರಿಗೆ ಮೈಕ್ ಹಾಕಿ ಅದನ್ನು ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರಿಂದ ಅವರು ನನಗೆ ಏನು ಹೇಳಿದರು ಅದನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಮೂಲತಃ ಇವರು ಬೆಂಗಳೂರಿನ ವೈದ್ಯರು, ಆದರೆ ವೃತ್ತಿಯನ್ನು ಮಾಡ್ತಾ ಇರೋದು ಪೂನಾದಲ್ಲಿ. ಪೂನಾದ ಪ್ರತಿಷ್ಠಿತ ಅಂದರೆ ಬಹಳ ಪ್ರಖ್ಯಾತ ದೊಡ್ಡ ಆಸ್ಪತ್ರೆಯಲ್ಲಿ ಇವರು ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸ್ತ್ರೀರೋಗ ತಜ್ಞೆ. ನಿಮಗೆಲ್ಲ ಗೊತ್ತಿದೆ, ಈ ವೈದ್ಯ ವೃತ್ತಿಯನ್ನು ಅಭ್ಯಾಸ ಮಾಡುವವರು ಅಂದರೆ MBBS ಮಾಡೋರು, MBBS ಮುಗಿಸಿ ಮತ್ತೆ MD ಮಾಡಿ ಅದರಲ್ಲೇ ಸ್ಪೆಷಲೈಸೇಷನ್ ಮಾಡೋ ಹೊತ್ತಿಗೆ ಅವರಿಗೆ 30ರಿಂದ 35 ವರ್ಷಗಳಾಗೋಗುತ್ತೆ. ಅವರ ಮದುವೆಗಳೇ ಆಗೋದೇ 34, 35 ಅಥವಾ 36 ವರ್ಷದಲ್ಲಿ. ಹಾಗೆಯೇ ಇವ್ರಿಗೂ ಕೂಡ 36ನೇ ವರ್ಷದಲ್ಲಿ ಮದುವೆ ಆಗಿದೆ. ಮದುವೆ ಆಗಿ 1 ವರ್ಷ 2 ವರ್ಷದಲ್ಲಿ ಈಕೆ ಗರ್ಭಿಣಿ ಕೂಡ ಆದ್ರಂತೆ. ಸರಿ, 2 ವರ್ಷ ಆದಮೇಲೆ ಇವರು ಕನ್ಸೀವ್ ಆದರು, ಗರ್ಭಿಣಿ ಆದರು. 9 ತಿಂಗಳ ತನಕ ಇವರ ಆರೋಗ್ಯ ಚೆನ್ನಾಗೇ ಇತ್ತಂತೆ, ಮಗುವಿನ ಆರೋಗ್ಯನೂ ಚೆನ್ನಾಗೇ ಇದೆ. 9 ತಿಂಗಳಾದ ಮೇಲೆ ಈಕೆಯನ್ನ ಪರೀಕ್ಷಿಸಿದಂತಹ ಇವರ ಸಹೋದ್ಯೋಗಿ ವೈದ್ಯರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಈಕೆಗೆ ಕೋಟಿಗೆ ಒಬ್ಬ ಹೆಣ್ಣಿಗೆ ಬರುವಂತಹ ಆ ಒಂದು ಕೆಟ್ಟ ಕಾಯಿಲೆ ಇದೆ, ಈ ಕಾಯಿಲೆಗೆ ಔಷಧಿನೇ ಇಲ್ಲ ಅನ್ನೋದು ಆ ಡಾಕ್ಟ್ರಿಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತ ಬಹಳ ಚರ್ಚೆ ಮಾಡಿದ್ದಾರೆ. ಆದರೆ ಆ ಕಾಯಿಲೆಗೆ ಪರಿಹಾರ ವಿಜ್ಞಾನ ಲೋಕಕ್ಕೆ ಗೊತ್ತೇ ಆಗಿಲ್ಲ. ಅಂದರೆ ಅದಕ್ಕೆ ಪರಿಹಾರನೇ ಇಲ್ಲ. ಆ ರೋಗ ಏನು ಅಂತಂದರೆ, ಇವರಿಗೆ ಡೆಲಿವರಿ ಆದ ತಕ್ಷಣ, ಡೆಲಿವರಿ ತನಕ ಚೆನ್ನಾಗಿದ್ದಾರೆ, ಮಗುನೂ ಗರ್ಭದಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಗರ್ಭದಿಂದ ಮಗುವನ್ನು ವೈದ್ಯರು ಆ ಹೆಣ್ಣಿನಿಂದ ಹೊರಗೆ ತಂದ ನಂತರ, ಅಂದರೆ ಡೆಲಿವರಿ ಮಾಡಿದ ತಕ್ಷಣವೇ ಇವರ ದೇಹ ಜೀವಂತ ಶವ ಆಗುವಂತಹ ಒಂದು ಕೆಟ್ಟ ಕಾಯಿಲೆ ಅವರಿಗಿದೆ ಅನ್ನೋದು ಆ ವೈದ್ಯ ಮಿತ್ರರಿಗೆ ಗೊತ್ತಾಯ್ತಂತೆ. ಸರಿ, ಆಕೆ ಜೊತೆ ಚರ್ಚೆ ಮಾಡಿದ್ರಂತೆ, ಇವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ನಿಮಗೆ ಈ ಥರ ಇದೆ, ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ಡಿಸ್ಕಷನ್ ನಡೆದಿದೆ. ಬೇರೆ ಬೇರೆ ದೇಶದಲ್ಲಿರುವಂತಹ ವೈದ್ಯರ ಜೊತೆನೂ ಚರ್ಚೆ ಮಾಡಿದ್ರಂತೆ. ಏನೇ ಚರ್ಚೆ ಮಾಡಿದ್ರು ಇದಕ್ಕೆ ಪರಿಹಾರನೇ ಇಲ್ಲ ಅಂತ ಆಗೋಗಿದೆ. ಸರಿ, 9 ತಿಂಗಳು ಕಳೀತು, ಇವರಿಗೆ ಡೆಲಿವರಿ ಮಾಡಿಸುವಂತಹ ಸಮಯ ಕೂಡ ಬಂತು. ಸಾಮಾನ್ಯವಾಗಿ ಡೆಲಿವರಿ ಸಮಯದಲ್ಲಿ ಒಬ್ಬರು ಅಥವಾ ಇಬ್ಬರು ವೈದ್ಯರು ಇರ್ತಾರೆ ಒಂದು ಹೆಣ್ಣಿನ ಡೆಲಿವರಿ ಮಾಡಿಸ್ಬೇಕು ಅಂತಂದ್ರೆ. ಇವರ ಡೆಲಿವರಿ ಆಗುವಂತಹ ಸಮಯದಲ್ಲಿ 5-6 ಜನ ಇವರ ಮಿತ್ರರು ಏನಿದ್ರು ಅವರೆಲ್ಲರೂ ಕೂಡ ಬಂದ್ರಂತೆ. ಬಂದು ನಿಂತ್ಕೊಂಡಿದ್ದಾರೆ. ಇನ್ನೊಂದು ಗಂಟೆ 1.5 ಗಂಟೆನಲ್ಲಿ ಅವರಿಗೆ ಡೆಲಿವರಿ ಮಾಡಿಸ್ಬೇಕು. ಎಲ್ರಿಗೂ ಕೈ ನಡುಗ್ತಾ ಇದೆಯಂತೆ. ಯಾಕೆ ಅಂದರೆ ಆ ಡೆಲಿವರಿ ಮಾಡಿಸಿದ ತಕ್ಷಣ ತನ್ನ ಸ್ನೇಹಿತೆಯ ದೇಹ ಜೀವಂತ ಶವ ಆಗೋಗುತ್ತೆ ಅನ್ನೋದನ್ನ ನಾನು ಕಣ್ಮುಂದೆನೇ ನಾವು ಹೇಗೆ ನೋಡೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಸಂಕಟ ಆಗ್ತಾ ಇದೆ. ಸರಿ, ಯಾರೂ ಕೂಡ ತಯಾರಿಲ್ಲ ಇವರಿಗೆ ಡೆಲಿವರಿ ಮಾಡಿಸೋದಕ್ಕೆ. ಸಂಕಟ ಆಗ್ತಾ ಇರೋದ್ರಿಂದ ನಾನು ಮಾಡಲ್ಲ, ನನಗೆ ಸಂಕಟ ಆಗುತ್ತೆ ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬರು ವೈದ್ಯರು, ಯಾರು ಯೋಚನೆ ಮಾಡಬೇಡಿ, ಏನಾಗುತ್ತೋ ನೋಡೋಣ, ನಾವು ಡೆಲಿವರಿ ಮಾಡೋಣ ಅಂತ ಅಂದ್ಬಿಟ್ಟು ಆ ವೈದ್ಯರು ಇವರಿಗೆ ಡೆಲಿವರಿ ಮಾಡಿಸಿದ್ರು. ಇವರ ಗರ್ಭದಿಂದ ಮಗು ಹೊರಗಡೆ ಬಂತು. ಇವರು ಏನು ಸಸ್ಪೆಕ್ಟ್ ಮಾಡಿದ್ರೋ, ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ರೋ ಅದೇ ಆಗೋಯ್ತಂತೆ. ಅಂದರೆ ಮಗು ಆಚೆಗೆ ಬಂದ ತಕ್ಷಣ ಇವರ ದೇಹ ಏನೂ ಇಲ್ಲ, ಚಲನನೇ ಇಲ್ಲ. ಕೈಯಲ್ಲಾಡ್ಸೋಕ್ಕಾಗಲ್ಲ, ಕಾಲಲ್ಲಾಡ್ಸೋಕ್ಕಾಗೋದಿಲ್ಲ, ಮಗುನ ಎತ್ಕೊಳ್ಳೋಕ್ಕಾಗಲ್ಲ, ತಾಯಿ ತನ್ನ ಎದೆ ಹಾಲನ್ನು ಕುಡಿಸೋದಕ್ಕಾಗಲ್ಲ. ಅಂತಹ ಪರಿಸ್ಥಿತಿ. ಏನು ಮಾಡೋದು? ಮಗುನೇನೋ ಆರೋಗ್ಯವಾಗಿ ಹೊರಗಡೆಗೆ ತಂದಿದ್ದಾರೆ, ತಾಯಿಯಲ್ಲಿ ಜೀವ ಇದೆ, ಆದರೆ ಜೀವಂತ ಶವವಾಗಿ ಹಾಸಿಗೆ ಮೇಲೆ ಮಲಗಿದ್ದಾರೆ. ಬಹಳ ಬೇಜಾರಾಗೋಯ್ತಂತೆ. ಇವರು ವಾಟ್ಸಪ್ ಗ್ರೂಪ್ ಏನು ಮಾಡ್ಕೊಂಡಿದ್ರಲ್ಲ, ಆ ಗ್ರೂಪ್ನಲ್ಲೆಲ್ಲ ಹರಿದಾಡ್ತು, ಈ ಥರ ಹೀಗಾಗೋಗ್ಬಿಟ್ಟಿದೆ, ನಾವು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರೂ ಅವ್ರು ಮಾತಾಡ್ಕೋತಾ ಇದ್ದಾರಂತೆ. ಸರಿ, ಇವ್ರ ತಾಯಿ ಮನೆಗೆ
ಆ ಮಗುನ ಮತ್ತು ಈ ಡಾಕ್ಟ್ರು ಏನಿದ್ರು ಡೆಲಿವರಿ ಆಗಿತ್ತಲ್ಲ ಅವರನ್ನು ಮನೆಗೆ ಕರ್ಕೊಂಡು ಬಂದ್ರಂತೆ. ಒಂದು 7-8 ದಿನಗಳು ಹೀಗೆ ಕಳೆದಿದೆ. ಆ ಮಗುಗೆ ಹೊರಗಿನ ಹಾಲನ್ನ ಕುಡಿಸಿ ಮಗುನ ಹೇಗೋ ಅದಕ್ಕೆ ಒಂದು ಪೋಷಣೆ ಮಾಡ್ತಾ ಇದಾರಂತೆ ಇವ್ರ ತಾಯಿ, ಅಂದ್ರೆ ಆ ಮಗುವಿನ ಅಜ್ಜಿ. ಆ ದಿನ ರಾತ್ರಿ ಏನಾಯ್ತಂತೆ ಅಂದ್ರೆ ಇವರು ರಾತ್ರಿ ಮಲಗಿದರೆ ಸುಮಾರು ಒಂದು 2 ಗಂಟೆ ಸಮಯದಲ್ಲಿ ಮಗು ಅಳ್ತಾ ಇದೆ, ಅದಕ್ಕೆ ಹಸುವಾಗಿದೆ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಅವರ ಮನೆಯಲ್ಲಿ ತಾಯಿ ಇರಬಹುದು, ಅವ್ರ ಮನೇಲಿ ಯಾರ್ಯಾರಿದ್ರೋ ಎಲ್ಲರೂ ಪಾಪ ರೂಮಲ್ಲಿ ಮಲ್ಕೊಂಡಿದ್ದಾರೆ, ಹಾಲು ಕುಡಿಸಿ ಮಲಗಿಸಿದ್ದಾರೆ. ಆದರೆ ಒಂದು ಹೊತ್ತಲ್ಲಿ ಮಕ್ಳಿಗೆ ಹಸುವಾಗುತ್ತಲ್ವಾ, ಆ ಸಮಯದಲ್ಲಿ ಬೇಕಾಗಿರೋದೇ ತಾಯಿ ಎದೆ ಹಾಲು. ಮಗು ಅಳ್ತಾ ಇದೆ, ತೊಟ್ಲಲ್ಲಿ ಅಳ್ತಾ ಇದೆ. ಇವ್ರಿಗೆ ಎಚ್ಚರ, ನಿದ್ದೆನೇ ಇಲ್ಲ, ತನ್ನ ಬದುಕು ಹೀಗಾಗೋಯ್ತಲ್ಲ ಅಂತ ಅಳ್ತಾ ಇದ್ದಾರೆ. ಮಂಚದ ತುದಿನಲ್ಲಿ ಅವ್ರ ಕೈ ಹೀಗಿದೆಯಂತೆ, ಮಗು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಸರಿ, ಆ ಸಂದರ್ಭದಲ್ಲಿ ರಾಯರನ್ನ ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡು, ನನಗೆ ಈ ಥರ ಜೀವಂತ ಶವವಾಗಿ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ರಾಯರೇ, ನನ್ನ ಜೀವನ ತಗೊಂಡ್ಬಿಡಿ, ನನ್ನ ಮಗುನ ನಾನು ಈ ರೀತಿ ಅಳೋದನ್ನ ನೋಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ನಾನು ಹೀಗೆ ಬದುಕಿರೋದು ವ್ಯರ್ಥನೇ ನನಗೆ, ಆದ್ದರಿಂದ ನಾನು ಬದುಕಕ್ಕೆ ಸಾಧ್ಯ ಇಲ್ಲ, ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ನನ್ನ ಜೀವನ ಬೇಗ ತಗೊಳ್ಳಿ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಾ ಇದ್ದಾರಂತೆ. ಇವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಮಂಚದಿಂದ ಕೆಳಗೆ ಬಿದ್ದುಬಿಟ್ರಂತೆ. ನೀವು ಕಲ್ಪನೆ ಮಾಡ್ಕೋಬೇಕಷ್ಟೇ, ಮಂಚದಿಂದ ಕೆಳಗೆ ಬಿದ್ರು. ಅಲ್ಲಿಂದ ಒಂದು 4-5 ಅಡಿ ದೂರದಲ್ಲಿ ದೇವ್ರ ಮನೆ ಇದೆಯಂತೆ. ಆ ಬಿದ್ದ ಇದರಲ್ಲಿ ರಭಸಕ್ಕೆ ದೇವ್ರ ಮನೆ ತನಕ ಅವರು ಹಾಗೆ ಉರುಳ್ಕೊಂಡು ಹೋಗ್ಬಿಟ್ರಂತೆ. ಉರುಳ್ಕೊಂಡು ಹೋಗಿದ್ದಾರೆ, ತಲೆ ದೇವ್ರ ಮನೆ ಕಡೆ ಇದೆ. ತಕ್ಷಣ ದೇವರ ಮನೆಯಲ್ಲಿ ಅವ್ರು ಯಾವತ್ತೂ ನೋಡಿಲ್ಲದೆ ಇರುವಂತಹ ಒಂದು ಬೆಳಕು. ಆ ಬೆಳಕಿನ ಮಧ್ಯೆ ರಾಯರು ಕಾವಿ ವಸ್ತ್ರದಲ್ಲಿ ಬಂದ್ಬಿಟ್ರಂತೆ. ರಾಯರು ಬೃಂದಾವನದ ಮುಂದೆ ನನಗೆ ಹೇಳ್ತಾ ಇದ್ದಾರೆ, ನನಗೆ ರೋಮಾಂಚನ ಆಗ್ತಾ ಇದೆ, ಕೂದಲು ನನಗೆ ಇವಾಗಲೂ ಕೂಡ ರೋಮಾಂಚನ ಆಗ್ತಾ ಇದೆ. ಆ ಘಟನೆನ ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ರೆ, ರಾಯರ ಮಹಿಮೆ ಎಂಥದ್ದು ಅಂತ. ಆ ಬೆಳಕಲ್ಲಿ ರಾಯರು ಕಾವಿ ವಸ್ತ್ರದಲ್ಲಿ ಬಂದು ಅವರ ಕಮಂಡಲದಿಂದ ಕೈಗೆ ನೀರು ಹಾಕ್ಕೊಂಡು ಅವರ ದೇಹದ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ನೋಡಿ ಎಂತಹ ಮಹಾನುಭಾವರು ರಾಯರು ಅಂತಂದರೆ, ಒಂದೇ ಕ್ಷಣ ರಾಯರು ಅಲ್ಲಿಂದ ಅದೃಶ್ಯರಾಗ್ಬಿಟ್ರು. ನೋಡಿದ್ರೆ ಮೈ ಮೇಲೆಲ್ಲ ನೀರು ಬಿದ್ದಿದೆ. ಇವ್ರಿಗೆ ಗೊತ್ತಿಲ್ಲದ ಹಾಗೆ ಕೈ ಎಲ್ಲಾಡಕ್ಕೆ ಶುರುವಾಗೋಗಿದೆ, ಕಾಲೆಲ್ಲಾಡಕ್ಕೆ ಶುರುವಾಗಿದೆ. ಹೊರಳಿದ್ರೆ ಹೊರಳಕ್ಕಾಗ್ತಾ ಇದ್ರೆ, ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇದೆ. ಇವರಿಗೆ ರೋಮಾಂಚನ ಆಗ್ಬಿಡ್ತಂತೆ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರು ಹೇಳ್ತಾ ಇದ್ರೆ. ಯಾಕೆಂದರೆ ನಾನು ತುಂಬ ಭಾವುಕನಾಗ್ಬಿಡ್ತೀನಿ ರಾಯರ ವಿಷಯದಲ್ಲಂತೂ. ಯಾರಾದರೂ ಭಕ್ತರಿಗೆ ಈ ಥರ ಅನುಗ್ರಹ ಆಯಿತು ಅಂತಂದರೆ ನನಗೆ ಕಣ್ಣೀರು ಬರೋದು ಯಾಕೆ ಅಂತಂದರೆ, ರಾಯರು ಎಂಥ ಅಗಮ್ಯ ಮಹಿಮರು, ಎಷ್ಟು ಬೇಗ ಅವರು ಒಲಿದು ಬಿಡ್ತಾರೆ ಅನ್ನೋದು ಆನಂದ ಆಗುತ್ತಲ್ಲ, ಆನಂದದಲ್ಲಿ ಕಣ್ಣೀರು ಬಂದ್ಬಿಡುತ್ತೆ. ಸರಿ, ಇವರು ಎದ್ದು ಕೂತ್ಕೊಂಡ್ರು. ಓಡ್ ಬಂದು ಆ ಮಗುನ ಎತ್ಕೊಂಡು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ತಾಯಿ ಜನ್ಮ ಕೊಟ್ಟಿದ್ದಾಳೆ, ಜನ್ಮ ಕೊಟ್ಟಾಗಿಂದ ಮಗುನ ಎತ್ಕೊಂಡಿಲ್ಲ, ಅದನ್ನ ಮುದ್ದು ಮಾಡಿಲ್ಲ. ಅಂತಹ ಸಂದರ್ಭದಲ್ಲಿ 10-12 ದಿನಗಳಲ್ಲಿ ಆಕೆ ಎಷ್ಟು ಆ ಪ್ರೀತಿಯನ್ನ ಕಳ್ಕೊಂಡಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು. ಓಡ್ ಬಂದು ಆ ಮಗುನ ಎತ್ಕೊಂಡು ಮಗುಗೆ ಅರ್ಧ ಗಂಟೆ ಮುದ್ದಾಡ್ಬಿಟ್ರಂತೆ. ಎತ್ಕೊಂಡು ಮುದ್ದಾಡಿ ಎದೆ ಹಾಲನ್ನು ಕೊಡ್ತಾ ಇದ್ದಾರೆ. ಎಂಥ ಆನಂದದ ಸನ್ನಿವೇಶ ಅಂತಂದರೆ, ಇವ್ರು ಬಂದು ಅಮ್ಮ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕುಕ್ಕತಾ ಇದ್ದಾರಂತೆ. ಎಲ್ಲರೂ ಅವ್ರ ರೂಮಿಂದ ರೂಮಲ್ಲಿ ಅವ್ರು ಎಲ್ಲಿ ಮಲಗಿದ್ರು ಎಲ್ಲರೂ ಅವ್ರ ಅಣ್ಣ ತಮ್ಮ ಅವ್ರ ಅತ್ತಿಗೆ ನಾದ್ನಿ ಎಲ್ಲರೂ ಓಡ್ ಬಂದು ನೋಡಿದ್ರೆ ಇವ್ರು ಮಗು ಎತ್ಕೊಂಡು ಎದೆ ಹಾಲು ಕೊಡ್ತಾ ಇದ್ದಾರಂತೆ. ಇವ್ರಿಗೆಲ್ಲ ಆಶ್ಚರ್ಯ, ತಾಯಿಗೆ ಅಣ್ಣಂಗೆ ತಮ್ಮಂಗೆ ಇದೆಲ್ಲ ಹೆಂಗಾಯ್ತು ಅಂತ. ಇದೇನೇ ಇದು ಎತ್ ಕೂತ್ಕೊಂಡ್ಬಿಟ್ಟಿದ್ಯಾ, ಇದು ಹೇಗಾಯ್ತು ಅಂತಂದ್ರೆ ಅವಾಗ ಹತ್ಕೊಂಡು ಹೇಳ್ತಾರಂತೆ, ನಾನು ನಂಬಿದ್ರೆ ನನ್ನ ಕೈ ಬಿಡ್ಲಿಲ್ಲ ಕಣಮ್ಮ, ನನಗೆ ಅನುಗ್ರಹ ಮಾಡಿಬಿಟ್ರು, ನನ್ನ ಮಗು ನನ್ನಿಂದ ದೂರ ಆಗೋದಕ್ಕೆ ಬಿಡ್ಲಿಲ್ಲ ರಾಯರು ಅಂತ ಅಂದ್ಬಿಟ್ಟು ಏನು ನಡೀತು ಅನ್ನೋದನ್ನ ಹೇಳಿದ್ರಂತೆ. ನೋಡಿ, ರಾಯರು ಕಮಂಡಲದಿಂದ ಆ ತೀರ್ಥ ಹಾಕಿದ್ರಲ್ಲ ಅವ್ರ ಮುಖಕ್ಕೆ, ಆ ಮುಖದಲ್ಲಿ ಆ ನೀರು ಇನ್ನೂ ಹಾಗೆ ಇತ್ತಂತೆ. ಎಲ್ಲರೂ ಓಡೋಗಿ ರಾಯರ ವಿಗ್ರಹದ ಮುಂದೆ ನಿಂತ್ಕೊಂಡು, ರಾಯರ್ ಪ್ರತ್ಯಕ್ಷ ಆಗಿದ್ದ ಸ್ಥಳ ಎಂಥದ್ದು ಇರ್ಬೋದು ಯೋಚನೆ ಮಾಡಿ. ಆ ಮನೆ ದೇವರ ಕೋಣೆ ಇದೆಯಲ್ಲ, ಅದಿನ್ನೆಷ್ಟು ಪವಿತ್ರ ಆಗಿರಬಹುದು. ಹೋಗಿ ಎಲ್ಲರೂ ಅವರು ದೇವ್ರ ಮನೆಯಲ್ಲಿ ರಾಯರು ಇಲ್ಲಿ ಕಾಣಿಸ್ಕೊಂಡ್ರ ಅಂತ ಹೇಳಿ ಆ ಕಾಣಿಸ್ಕೊಂಡಿದ್ದ ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡಕ್ಕೆ ಶುರು ಮಾಡಿಬಿಟ್ರಂತೆ. ಎಲ್ಲ ಕಣ್ಣು ಗೊತ್ತಾಗ್ತಾ ಇದ್ದಾರೆ ರಾಯರು ಇಲ್ಲಿ ಇದ್ದಾರೆ ಅಂತ. ನೋಡಿ ಆ ಭಾವ ಹೇಗೆ ಬಂದುಬಿಡುತ್ತೆ ಅಂತ. ಅವತ್ತು ಅವ್ರು ಹೇಳಿದ್ರು, ಸರ್ ನನ್ನ ಜೀವನದಲ್ಲಿ ರಾಯರೇ ಇಲ್ಲ ಸರ್, ನನಗೆ ಅವ್ರು ಬಿಟ್ರೆ ಇನ್ಯಾರೂ ಇಲ್ಲ, ನನಗೆ ಕಷ್ಟದಲ್ಲಿ ಓಡ್ ಬರಬೇಕು ಅಂದ್ರೆ ಅವರೊಬ್ಬರೇ ಹೋಗಿ ಓಡ್ ಬರೋದು, ಇನ್ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಘಟನೆ ಆದಮೇಲೆ ಮೊಬೈಲ್ ತಗೊಂಡು ನೋಡ್ತೀನಿ, ಮೊಬೈಲಲ್ಲಿ ವಾಟ್ಸಪ್ ಚಾಟ್ಗಳು ನಡೀತಾ ಇದೆ, ಇಂಥವ್ರಿಗೆ ಹೀಗಾಗ್ಬಿಟ್ಟಿದೆ, ಇವಳಿಗೆ ಹೀಗಾಗಿದೆ, ಇವಳು ಬದುಕಿನ ಇಷ್ಟೇನೆ ಅಂತ. ಆಮೇಲೆ ನಾನು
ವಾಟ್ಸಪ್ಪಲ್ಲಿ ಇಲ್ಲ ಶೇರ್ ಮಾಡಿದೆ, ಫೋಟೋ ತಗೊಂಡು ಫೋಟೋ ತೆಗೆಸಿ ನಾನು ಅದರಲ್ಲಿ ಹಾಕ್ಬಿಟ್ಟು, ಇಲ್ಲ ರಾಯರ್ ನನಗೆ ಅನುಗ್ರಹ ಮಾಡಿಬಿಟ್ರು, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಅಂದ್ಕೊಂಡಂಗೆ ಯಾವುದೂ ಆಗಿಲ್ಲ ಅಂತ ಫೋಟೋನ ವಾಟ್ಸಪ್ ಗ್ರೂಪ್ಗೆ ಹಾಕಿದೆ ನಾನು. ಅಯ್ಯೋ ನನ್ನ ಬದುಕನ್ನು ಬಂಗಾರ ಮಾಡಿಬಿಟ್ರು ಸರ್ ಅಂತ ರಾಯರ್ ಬೃಂದಾವನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಅಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮಗು ಎಲ್ಲಿ ಅಂತಂದೆ. ಮಗುನಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್, ಅದನ್ನು ಎತ್ಕೊಂಡು ಬರೋಕ್ಕಾಗಲಿಲ್ಲ, ಈ ಜನಜಂಗುಳಿನಲ್ಲಿ ಎತ್ಕೊಂಡು ಬರೋಕ್ಕಾಗಲಿಲ್ಲ, ಅಮ್ಮ ಎತ್ಕೊಂಡಿದ್ದಾರೆ. ನಿಮ್ಮನ್ನು ನೋಡಿದ್ನಲ್ಲ, ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೆ ರಾಯರ ಹತ್ರ ಹೇಳ್ಕೊಂಡ್ರಷ್ಟೇ ಸಮಾಧಾನ, ಅದಕ್ಕೆ ಓಡ್ ಬಂದೆ ನಾನು. ಜನದ ಮಧ್ಯೆನೂ ನಿಮ್ಮನ್ನು ನೋಡಿದ್ನಲ್ಲ, ತುಂಬ ಖುಷಿ ಆಯಿತು ಅಂತಂದರು. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ತುಂಬ ಭಾವುಕನಾಗಿದ್ದೀನಿ ನಾನು, ನನ್ನ ಕಣ್ಣುಗಳು ಕೂಡ ನೀರು ತುಂಬಿಕೊಂಡಿದೆ, ಹೆಚ್ಚು ಮಾತಾಡೋದಕ್ಕೆ ನನಗೂ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಗರಿ ಧನಿ ರೆ ಸರಿ